ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವಿಡಿಯೋ ಬಂದುಬಿಟ್ಟು ನಮ್ಮ ತಂಗಿ ಊರಿಂದು ನೆಕ್ಸ್ಟು ಕಂಟಿನ್ಯೂ ಆಗಿರೋ ವಿಡಿಯೋ. ಅದು ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ನಾನು ಅರ್ಧಕ್ಕೆ ಹಾಕಿದ್ದೆ. ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ನಾನು ಬೆಟ್ಟದಲ್ಲೆಲ್ಲ ಕರ್ಕೊಂಡೋಗಿರೋದು ವಿಡಿಯೋ. ತೋಟಕ್ಕೆ ಹೋಗಿದ್ವಿ, ಹಾಗೆ ನಾರ್ಮಲ್ ವಾಯ್ಸನ್ನು ಹಾಕಿರ್ತೀನಿ. ಈ ಹೂ ಕೊಡಬೇಕಿತ್ತು ನನಗೆ. ಇದೊಂಥರ ಚೆನ್ನಾಗಿ ಸುಕ್ಕಾಗಿತ್ತಲ್ಲೇ, ಒಂಥರ ಚೆನ್ನಾಗಿದೆ. ನೀನು ಕೊಟ್ಟರೆ ಫುಲ್ಲು ಕಲರಿಂಗ್ ಕೊಟ್ಟಿದೀಯ. ಹಳ್ಳಿರೋ ಗೊತ್ತಲ್ಲಂತೆ ಅವ ಎಣ್ಣೆ ಬರ್ಸ್ಯವ ಬೇರೆ ಬಿಡ್ಕಡೆ ಅವು ಒಳ ಅವು ಯಾವ ಮಾಡ್ದವ 10 ಗಂಟೆ ಮಾಡ್ದವು. ಇದು ನೆಕ್ಸ್ಟ್ ಡೇದು ಹಬ್ಬ ಮುಗಿದಿದ್ದು ಹಿಂದಿನ ದಿನ ತೋಟಕ್ಕೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಬಂದಿದ್ವಿ. ಆ ತೋಟದ ಹತ್ರನೇ ದೇವಸ್ಥಾನ ಇದೆ. ತಿಮ್ಮಪ್ಪನಟ್ಟಿ ಕೆರೆ ಅಂತ ಏನೋ ಕರೀತಾರೆ ಇವರು. ತಿಮ್ಮಪ್ಪನಟ್ಟಿ ಅಂತೇನು ಹೇಳ್ತಾರೆ. ಇದು ತಿಮ್ಮಪ್ಪ ದೇವಸ್ಥಾನ ಚೆನ್ನಾಗಿರುತ್ತೆ. ಹಾಗೆ ನೋಡ್ಕೊಂಬಿಟ್ಟು ತೋಟಕ್ಕೆ ಹೋಗ್ಬಾರ್ನ ಅಂತೇಳಿ ಕರೆದಿದ್ರು ನಮ್ಮ ತಂಗಿ. ಹಾಗೆ ಬಂದಿದ್ವಿ ನಾವು. ಆದರೂ ಅಷ್ಟು ಜಾಗ ಎಲ್ಲ ಸಾಲುತ್ತೆ. ಅನಿಕೈ ಕೊಡೋಣ. ಏ ಬಾರಪ್ಪ, ಇಲ್ಲೇ ಬರ್ರಿ, ಆ ಕಡೆ ಹೋಗ್ಬಿಡ್ರಿ. ಇರುತ್ತೆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಹೂವು ನೋಡ್ಬೋದು. ಮರದಲ್ಲಿ ತುಂಬ ಹೂಗಳು, ಮರದಕ್ಕಿಂತ ಜಾಸ್ತಿ ಹೂಗಳೇ ಕಾಣ್ತಾ ಇತ್ತು. ಅಷ್ಟು ಚೆನ್ನಾಗಿ ಹೂವು ಬಿಟ್ಟಿತ್ತು ಮರದಲ್ಲಂತೂ. ಇದು ಬೆಟ್ಟದ್ದು ಹೂವು ಅಂತ ಏನು ಕರೀತಾರಲ್ಲ, ಆ ಥರದ್ದು ಹೂವು ಸುಮಾರು ಹೂವು ಬಿಟ್ಟಿತ್ತು. ಆದರೆ ನಾವು ಬೆಳಗ್ಗೆನೇ ಬೇಗನೆ ಬರಬೇಕಿತ್ತು. ಸಖತ್ತು ಬಿಸಿಲಿತ್ತು. ಬೆಳಿಗ್ಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬಿಸಿಲಲ್ಲಿ ಕಣ್ಣು ಬಿಡಕ್ಕೆ ಆಗ್ತಾ ಇರಲಿಲ್ಲ. ನೀರಿದ್ರೆ ಅದೇ ನೀರಿಲ್ಲಲ್ಲ, ಒಣಕೊಂಡು ಹೋಗಿತ್ತೆ. ಬೆಳಗ್ಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಸಾಕಾ? ಎಲ್ಲಿ ಚಪ್ಪಲ್ ಹಾಕೊಂಬ ನೀನು ಹಾಕೊಂಬೋದಾ? ಶೆಡ್ಡು ಅದ್ರ ಮೇಲೆ ಬಿಸ್ಲಿ ಕಣ್ಣು ಬಿಡಕ್ಕಾಗ್ರೆ ಕಾಲು ಇಡಕ್ ಆಗ್ತಾ ಇಲ್ಲ. ಇದು ನೋಡೆ, ಕಾಣಿಸ್ತಾ ಇಲ್ಲ ಅಷ್ಟು. ಇದು ಹೆಜ್ಜೆ ಇಟ್ಟಿರೋದು ತಿಮ್ಮಪ್ಪ. ಎಲ್ಲಿ ಅದು ಕಾಣ್ತಾ ಇಲ್ಲ. ಇದು ಹೆಜ್ಜೆ ಇಲ್ಲಿ ಐತ್ ನೋಡೋದು, ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಷ್ಟು. ಇದೆ ಹೆಜ್ಜೆ, ಹೆಜ್ಜೆ ಐತ್ ನೋಡಿ. ಹೆಜ್ಜೆ ಇಟ್ಟು ಅಲ್ಲಿಗೆ ಆರಿರೋದು ರಂಗಪ್ಪ ಅಂತ. ಇದು ಹೆಜ್ಜೆ ಕಾಲು ಅರ್ಧ ಕಟ್ಟಾಗಿದಂತನ ಆರಕರೆ ಆರಿರೋದು. ಅದು ಕಲ್ ಮೇಲೆ ಇಟ್ಟಿ ಕಾಲು ಅಲ್ಲಿ ಹೆಜ್ಜೆ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಇವು ಬೆಳ್ಳದವಿಲ್ಲಿ ಸೌದೋಗಿತ್ತಿದ್ದು ಬೆಳ್ಳದವಿಲ್ಲಿ ಹಿಂಗೈತದ್ದು ಪಾದ. ಅವ ಕಾಣಿಸೋದು ನೀಟಾಗಿ. ರಂಗಪಟ್ಟಿ ಎಲ್ಲೈತೆ? ಅದೇ ಗುಡ್ಡ ಐತೆ. ಆ ಗುಡ್ಡ ಅದು ಮೇಲೆ, ಅದು ಚೆನ್ನಾಗೈತೆ ಹೋಗಕ್ಕೆ. ಬಿಸಿಲಾಗ ಗೊತ್ತಾಗಲ್ಲ. ಅವು ಐಟ್ ಹಿಂಗೆ ಇದು ಇಲ್ಲಿಂದ ಅಲ್ಲಿಗೆ ಚೆನ್ನಾಗಿ ತೋಟ ಗೀಟಲ್ಲ ಸುತ್ತ. ಕಲತಿಗಿರಿ ಕೊಚ್ಚೆಲ್ಲ ಇರ್ತಾವೆ. ಇವು ಇರವು. ಅಲ್ಲ ಶಿಳಿಬೇಕು, ಹಂಗ ಶಿಳಿದೆ ಹಂಗ ಹೋಗಕ್ಕೆ ನೀರಿಂಗ್ ಹರಿತೈತಿ. ಅದೇ ಸೌಂಡ್ ಅಲ್ಲೇದಲ್ಲ. 25 ಎಕರೆ ಕೆರೆ ಇದು. ಅದೇ ಪೂರ್ತಿ ಹಿಂಗ ಅಲ್ಲಿಂದ ಇಳಿತಿತ್ತು. 25 ಅಡಿ ಹೋಗಂಚು ಹಿಡ್ಕೊಂಬರ್ಬೋದಿತ್ತು. 25 ಅಡಿ ಇರೋದು. ಒಂದ 695 ಅಡಿ ಇರೋದು. ಹೌದೇನು? ಮರದಲ್ಲಿಂದ ಅನ್ನಿ ಈ ಕಡೆ ಬರ್ರಿ. ಬೇಲಿ ಅಲ್ಲಿ ಇಳಿಬೋದು. ಇಲ್ಲೇ ಇದನ್ನ ಹೋಗಂಬರ್ರಿ. ಇಲ್ಲೇ ಬಾರ ನೀ ತೋಟಕೊಂಬ. ಇಲ್ಲಿ ಬಾ. ಪಪ್ಪ ಫೋನ್ ಮಾಡ. ಅವ್ರು ಹೋಗಿರ್ತಾರೆ. ಬಾರ ಬರಲಿ. ಆ ಬೆಳೆ ಕರಡಿ ಇರ್ತ. ಬರ. ಇವನು ಅವ್ನು ನೋಡಿದ್ ಇವನು ಹಾಕೊಂಡಿಲ್ಲ. ನಾನು ಹಾಕ್ಸ್ಕೊಂಬಂದೆ. ಇದು ಎಲೆ ಕಟ್ತಾರ, ತಟ್ಟೆ ಎಲೆ ಅಲ್ಲ, ಎಲೆ ಮಾಡ್ತಲ್ಲ, ಊಟದ ಎಲೆದು. ನೋಡಿ ಎಂತ ಬಿಸಿಲ ಮಲ್ಕೊಂಡ. ನೀವು
ಬಾರ ನಿನಗೆ ಆರಾಮ್ಸೆ ಹಾಕೋದು ನಿನಗೆ. ಹ್ಞೂ ಎಷ್ಟೊಂದು ಬಿದ್ದಾವೆ. ನಮ್ಮ ಅಕ್ಕ ಬಂದಿದ್ಲಾ ಮಾತಾಡ್ತಿದ್ದ. ಬೇಗ ಬೇಗ ಬರ್ರಿ. ನಡಿಯಪ್ಪ, ನಾವು ಹೋಗೋದಕ್ಕಿಂತ ಸಾಯಂಕಾಲ ಆಗುತ್ತೇನ. ಹಂಗ ಏ ಬಾರ ತಪ್ಪ ಮಾಡೋ ಸೊಂಡ ನೀರು ಬರುತ್ತಾ? ಎಲ್ಲ ಹಾಳಾಗೋಯ್ತಲ್ಲಿ. ಬೇರೆದು ಹಾಕ್ಬೇಕಲ್ಲ, ಅದು ಬೇರೆದು ಹಾಕಿದ್ರೆ ಬರ್ತವೆ. ಬೋರಿಂಗ್ ಐತೆ. ಮೇಡಮ್ ನಾನು ಎಂಥದ್ದು ಮರ ನೋಡಿದೆ ಕಣೆ. ಇಲ್ಲ ಕಳ ಮರಿ ನನ್ನ ತಾತಲ್ಲಿ ನೀನು ಇಷ್ಟಕೊಂಡಿಲ್ಲ ಪಿಚುಳಿ. ಎಲ್ಲಿ ಅದೇನಾ? ಕಾಲಿ ನೋಡಿ ಕಡೆ ತಡಿ ಮುರಿ ತಡಿ, ನನಗೆ ಸ್ವಲ್ಪ ಸಾಕು. ಇದು ಮತ್ತೆ ಇದೈತಿ ಕಣ, ಹೂ ಸ್ವಲ್ಪ ಕೊಡ. ಎಲೆ ಚಕ್ಕೆ ಎಲೆ ಇನ್ನು ಒಂದು ದೊಡ್ಡ ದೊಡ್ಡ ಮರ ಒಂದೊಂದು ಹತ್ರ. ನಾನು ಹಾಕ್ತೀನಿ. ನನ್ನ ಅಂಗಡಿಗೆ ಚೆನ್ನಾಗಿರಲ್ಲ, ಸಿಪ್ಪೆಲ್ಲ ಹುಳಾಗುತ್ತೆ, ಅದನ್ನೇ ಕೊಡ್ತಾರೆ. ಇಲ್ಲಿ ಚೆನ್ನಾಗಿ ಗಮಗಮಂತೈತಿ. ಚಕ್ಕೆ ಬರಲ್ಲ ಅದು ಮರದಾಗೆ. ಇದೊಡ್ಡ ಇಲ್ಲೊಂದು ಐತೆ, ಎಷ್ಟೊಂದು ಹಾಕಿದ್ರೆ ಐತೆ ಸ್ವಲ್ಪ ಹಾಕಿಲ್ಲ, ಅದೇ ಐತಲ್ಲ ಅವೇ ಉಟ್ಕೊಂತವಿಲ್ಲ. ಅಲ್ಲೊಂದು ದರ ಕಿತ್ಕೊಳ್ಳೋಣ. ಬೇಡ ಸಾಕು ನಡಿ. ಸಿಟ್ಟು ಬಂದಿತ್ತಲ್ಲ ನೋಡೋಣ, ನಮ್ಗೇನು ಹಿಂದೆ ಸಾಕಲ್ಲ ಅಂತ ಹೇಳಿ ವಚ್ಚು ಮಾಡ್ಕೊಂಡು ಚೆನ್ನಾಗಿ. ಏನು ಎತ್ಕೊಂಡು ಹೋಗಿ ನೀನು ಹೋಗ್ತೀನಿ. ಹಿಂಗೆ ಹಿಂಗೆ ಆಡ್ರಿ ನೀರಲ್ಲಿ. ನೀರು ಹಿಡ್ಕೊಳ್ಳೋ ಕುಟ್ಟಿ, ಎರಡು ಕೈಯಲ್ಲಿ ಹಿಡ್ಕೊಳ್ಳೋ ನೀರು. ಹಾಕ್ಬೇಡ ಸಾಕು. ಬಕ್ಸಲ್ಲಿ ಹಿಡ್ಕ ಅನ್ನೆ ಕೈಯಲ್ಲಿ. ಹಾಂ ಬೋಟು ಎಲ್ಲಿ ಚೆನ್ನಾಗಿ ಮಾಡ್ಬೇಕು ಸರ್. ಚೆನ್ನಾಗಿದೆ ಎಲ್ಲ ಲೇಟ್ ಆಗಕ್ಕೆ ಬಾರ ಹೋಗಂದ್ರಿ. ಏನಿಲ್ಲ ಕಣಪ್ಪ, ಎದ್ರತಾ ನೀವು ಬರ್ತೀಯ? ಹ್ಞೂ ಅವನು ಅದನ್ನ ಪಾಚಿ ನೋಡಿ ಎದ್ರತಾ ಇದ್ದ. ನಾನು ಬರೀ ಇವನು ಇಂಥ ಡೈಲಾಗ್ ನೋಡಿ ಸುಳ್ಳು. ಇಲ್ಲ ಸಾಕೆ. ಇಲ್ಲಿ ಹಾಕ್ಬಿಟ್ರೆ ಬೋಟ್ ಇವ್ನ ಅಮ್ಮ ಬೋಟ್ ತರ್ಬೇಕಿತ್ತು. ಫುಲ್ ಹಿಂಗೆ ಅಲ್ಲಿ ನಾನು ತೋರಿಸಿದ್ನಲ್ಲ ಕೈ. ಅನ್ಕೊಂಡಿ ಇಲ್ಲೆಲ್ಲ ನೀರು ಸಣ್ಣ ಕಾಲುವೆ ಹರಿತಾ ಇದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಸ್ಲೋಪಲ್ಲಿ. ಊರೆಲ್ಲ ಅದೇ ದನ ಇದ್ದಾರೆಲ್ಲ, ಅದಕ್ಕೆ ದನ ಮಾಡ್ಕೊಂಡಿರೋದು. ಕೊಯ್ತಾರಲ್ಲ ಹುಲ್ಲೆಲ್ಲ. ಹೆಂಗಿದ್ರೆ ನೀರು ಹಾಕ್ತಾರೆ, ಹುಲ್ಲು ಬರುತ್ತೆ, ಇದ್ರ ಜೊತೆ ಹುಲ್ಲು ಬೆಳಿತಾರೆ. ಚಪ್ಪೆ ಹುಲ್ಲು. ಅವ್ರು ಯಾರು ನಿಮ್ಮೂರಲ್ಲ? ಅವರು ನಮ್ಮೂರ ಅದೆಯಾ? ಯಾಕಂದ್ರೆ ನೋಡ್ಸಿದ್ ಇಲ್ಲಿ ನೀರು ಸೌದೆ ಎಲ್ಲ ದುಡ್ಡು ಇಲ್ಲಿ ಆರಾಮಾಗಿ ಊಟ ಮಾಡಿ ಕೈ ತೊಳ್ಕೊಂಡು ನಾವು ತಂದ್ರೆ ಕುತ್ಕೊಂಡು ಅಂದ್ರೆ ಸೊಳ್ಳೆ ನೋಡೋಣ ಬಾಯಿಗೆ. ಬಿಸಿಲೆಲ್ಲ ಸೊಳ್ಳೆ ಕಮ್ಮಿ ಇರ್ತವೆ. ಮುದ್ರಕ್ಕೆ ಅಂತ ಅಂದ್ರೆ ಹಂಗೆಲ್ಲ ಕಡಿಯೋದು ಜೇನು. ಕಾಯಿ ಬಿಟ್ಟಿಲ್ಲಲ್ಲ ಎಲ್ಲಿ? ಒಣಗಿ ಹೋಗಿರವಲ್ಲ ಅವು, ಒಣಗಿರವು ಹುಳ ಕೆಂಜ್ಗಡ್ ದೊಡ್ಡ ಕೂಡ್ ಕಟ್ತಂಗೆ ಕಟ್ಟಿದಾವೆ. ಅವು ಹಂಗೆಲ್ಲ ಕಡಿಯೋದು. ಅದಕ್ಕೆ ಮತ್ತೆ ನೋಡ್ರಿ ಹತ್ತು ಬಿಟ್ರೆ ಆಯ್ತು ನಿಮ್ಮ ಕತೆ. ಆ
ಕಡೆಗೆ ಹಿಂಗಿಡಿ ಮಾವಿನಕಾಯಿ ಜಾಸ್ತಿ ಇದೆ ಅಲ್ಲೊಂದು ಕೆಳಗೈತೆ ಮಾವಿನಕಾಯಿ ಇರ್ಲಿ ಬಿಡವೆ. ಇಲ್ಲೊಂದು ಐತಿ ಹೊಡ್ಕನಂತ ಎಷ್ಟು ತಪ್ಪ ಗೂಡು ಕಟ್ಟಿದ್ವಿ, 2 ಕಟ್ಟಿದಾವೆ. ಇಲ್ಲೊಂದಲ್ಲಿ ಕೆಳಗದಾವೆ ತಿನ್ನಕ್ಕೆ ಇವ್ನು ನೋಡ್ಕನ ಯಾರು ಅಕ್ಕಪಕ್ಕದವ್ರು ಯಾರು ಹೇಳಲ್ಲ, ಅಕ್ಕಪಕ್ಕದವ್ರು ಯಾರು ಹೇಳಲ್ಲ ಕಿತ್ಕೊಂಡ್ಬಿಡ್ರಿ ಮಾಡಾರಲ್ಲ ಅಲ್ಲಿ ಮಣ್ಣು ಐತಲ್ಲ. ಆದ್ರೂ ಒಂದು ಸೋಪಿನ ಥರ ಬೆಳ್ಳ ನೀರು ಬಂದಂಗೆ ಬರ್ತದಲ್ಲ, ಇನ್ನು ಬಿಡೋಣ ಪುಡಿ ಹಾಕಿರಂಗೆ ಬರ್ತದ ನೀರು. ಅಲ್ಲಿ ಹೋಗೋಣ ಮಾವಿನಕಾಯಿ ಕಿತ್ಕೊಂಡು ಅದೊಂದು ಮರ, ಇದು ಹೊಸದದು ಮರ. ಇಲ್ಲಿ ಹಳೆ ಮರ ದೊಡ್ಡದು ಅಲ್ಲ. ಅಷ್ಟೇ ಹೋಗೋಣ ನಡಿ. ಇಲ್ಲೇ ಬಾ, ಹತ್ರ ಆಗತ್ತೆ ನಿಮ್ಮ ಮನೆ ದಾಟ. ಇಲ್ಲೊಂದು ಐತಿ. ಹಾಂ, ದೊಡ್ಡದು ಕೆಂಚ. ಹ್ಞೂ ಸಾಕು. ಅಲ್ಲ ಒಣಸ್ಕೊಂಡು ಮಾಡ್ತೀಯಾ? ಇಲ್ಲಪ್ಪ, ಒಣಗಿಸಿದ್ ಸಿಕ್ತಾ ಮೀನು? ಮೀನು ಸಿಕ್ತೇನೋ ನೀ? ಎಷ್ಟು ಸಿಕ್ಕಿದ್ವು? ನಮಗೆ ಅದ್ರಾಗ ಅಡುಗೆ ಮಾಡೋದು. ನೋಡಿ ಗೈಸ್, ಇವನ ಮೀನು ನೋಡ್ರಿ, ಮೀನು ಹಿಡ್ದಿದ್ದಾನೆ. ಬೆಳಗ್ಗೆಯಿಂದ ಹಿಡಿದು ಎಷ್ಟು ಮೀನು ಹಿಡ್ದಿದ್ದಾನೆ. ಹಿಡೀರಿ ಪಾಪ, ಬಿಡು. ಅಲ್ಲಿದ್ರೆ ದೊಡ್ಡವಾದ್ರೂ ಆಗ್ತವೆ. ಹಾಂ, ಅಲ್ಲಿ ಬಿಡು. ಇಲ್ಲಿ ಶಿವ ಶಿವ, ನೀನ್ ನೆನಪಿಸ್ಕೊಂಡ್ರೆ ಅಳ್ತೀಯ. ಯಾಕೋ ಮೊನ್ನೆ ಬರಬ್ಬರಿ ಮೀನ್ ಬಿಟ್ಟಿದ್ದೀನಿ ಇಲ್ಲಿ. ಆಮೇಲೆ ಯಾವ ಎತ್ಕೊಂಡ್ಬಂದಾನೆ? ಯಾರು ಎತ್ಕೊಂಡೋಗಿಲ್ಲ, ಹರಿಯೋ ನೀರಲ್ಲಿ ಮುಂದಕ್ಕೆ ಹೋಗಿದ್ದಾವೆ. ಏ ಇಲ್ಲ, ಬಾಯ್ಲಿ ಕಾಣ. ನಾನು ಅವ್ ತಿಂದಿದ್ದೆ ಅಂತ ತಿಂದಿದ್ದು ಅಂತ. ಹಾಗೆ ತಿಂದಿದ್ದೆ ಬಿಡು, ಗಿಳಿ ತಿಂದ. ಇದು ಬೇರೆನಾ? ಹಾಂ, ತೋರ್ಸಿನ ತಡಿವಾ. ಸಕ್ಕದೈತೆ. ಕುಡಿಯಕ್ಕೆ ಬರಲ್ಲ, ನಿಧಾನ ಕುಡಿ ಬೇಕಂದ್ರೆ. ಇದು ಚೆನ್ನಾಗಿದೆ. ಇವು ಸ್ವಲ್ಪ ಅವು ಎಳ್ನೀರು ಪೂರ್ತಿ ಇದಾಗಿದಾವಲ್ಲ. ಅಮ್ಮ ಶೀಲಮ್ಮ ಕುಡಿಯಕ್ಕೆ ಆಗ್ತಿಲ್ಲ. ಕುಡಿತೀರಾ ಕುಟ್ಟಿ? ಸಿಹಿ ಕಂದ ಸಾಕು ಬಿಡಿ, ನಾನಂಚು ಕೊಡು. ಅಯ್ಯ, ಮತ್ತೆ ಅಲ್ಲ ಕುಡಿಯಂಗಿದ್ರೆ ಕುಡಿ. ಅಲ್ಲ, ಮತ್ತೆ ಇದ್ರಾಗೆ ಕುಡಿಬೋದಿತ್ತು. ಬೇಡ, ಅದ್ರಾಗಿದ್ರೆ ಕೊಡು. ಅವನಿಗೆ ಬೇಡಂತೆ. ನನ್ ಕೊಬ್ಬರಿ ಬೇಕು. ಹ್ಞೂ, ಆಯ್ತು. ಆಫ್ ಮಾಡಿ. ಹಾಗೆ ಎಳ್ನೀರು ಕೂಡ ಕಿತ್ಕೊಂಡು ಎಷ್ಟು ಬಿಸಿಲಿತ್ತು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ತೋಟದಲ್ಲಿದ್ರೂ ಸ್ವಲ್ಪ ಬಿಸಿಲು ಜಳ ಹಾಗೆ ಬಡಿತಾ ಇತ್ತು ಅಷ್ಟೊಂದು. ಈ ಇದಕ್ಕೆ ಬಿಸಿಲಿಗೆ ಸ್ವಲ್ಪ ಎಳ್ನೀರು ಸಿಗುತ್ತೇನಂತ ನೋಡಿದ್ರೆ ಸ್ವಲ್ಪ ಕಿತ್ಕೊಂಡು ಎಳ್ನೀರು ಕಿತ್ಕೊಂಡು ಕುಡಿದ್ಬಿಟ್ಟು ಕಾಯೆಲ್ಲ ತಿನ್ಕೊತ ಕೂತಿದ್ವಿ. ಚೆನ್ನಾಗಿತ್ತು ಒಂಥರ. ನಾವು ಸಣ್ಣವರಿದ್ದಾಗ ಬಾಡಕ್ಕೆಲ್ಲ ಹೋಗ್ತಾಯಿದ್ವಿ. ನಮ್ಮ ಅತ್ತೆಯವರೆಲ್ಲ ತೋಟ ಇತ್ತು, ಅಲ್ಲೆಲ್ಲ ಹೋಗ್ತಾಯಿದ್ವಿ. ಅದಾದಮೇಲೆ ನೆಕ್ಸ್ಟು ನಾವು ಇದೇ ಥರನೇ ಇಲ್ಲಿ ಬಂದಿರೋದು. ನಮ್ಮ ತಂಗಿ ಊರಲ್ಲೆಲ್ಲ ತೋಟ ಇದೆ, ಅಲ್ಲೆಲ್ಲ ಇನ್ನು ಕಾಯಿಗಳೆಲ್ಲ ಇಲ್ಲ. ಹಾಗೆ ಹೋಗೋದು, ನೋಡ್ಕೊಂಡು ಬರೋದು. ಅಲ್ಲಿ ಬಿಟ್ಟರೆ ನೆಕ್ಸ್ಟು ಈ ತಂಗಿ ತೋಟಕ್ಕೆ ಬಂದಿರಿದೆ, ಫಸ್ಟ್ ಟೈಮ್ ಬಂದಿರೋದು. ಸುಮಾರು ಸರಿ ಬರ್ತೀವಿ, ಟೈಮ್ ಇರಲ್ಲ. ಹಾಗೆ ಬರೋದು, ಅಲ್ಲಿ ಮನೇಲಿ ಊಟ ಅದು ಇದು ಫಂಕ್ಷನ್ ಏನೋ ಕೆಲಸ ಅದೇನೇನು ಮುಗಿಸ್ಕೊಂಡು, ಫಂಕ್ಷನ್ ಇದ್ರೆ ಮುಗಿಸ್ಕೊಂಡು ಹಾಗೆ ಹೋಗ್ಬಿಡ್ತೀವಿ. ತೋಟಕ್ಕೆಲ್ಲ ಬರೋಕ್ಕಾಗ್ತಿರಲಿಲ್ಲ. ಈ ಸರಿ ಸ್ಕೂಲ್ ರಜೆ ಇರೋದಂತ ಹೇಳ್ಬಿಟ್ಟು ಮನೆಗೆ ಬಂದಿರೋದ್ರಿಂದ ಊರಿಗೆ ಬಂದಿದ್ವಲ್ಲ, ಹಾಗಾಗಿ ಸ್ವಲ್ಪ ಇನ್ನು ಹೋಗೋದು, ಊರಿಗೆ ಸಂಜೆ ಹೋಗೋದು. ಅಷ್ಟರಲ್ಲಿ ಹೋಗ್ಬಿಟ್ಟು ಬರೋಣ ಒನ್ ಟೈಮ್ ಅಂತಂದೇಳಿ. ಹಾಗೆ ನಮ್ಮ ತಂಗಿ ದೇವಸ್ಥಾನ ಚೆನ್ನಾಗಿದೆ, ನೋಡ್ಕೊಂಬರೋಣ, ಬೆಟ್ಟ ಇದೆ ಅಲ್ವಾ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ರು. ತುಂಬ ಚೆನ್ನಾಗಿತ್ತು ಬೆಟ್ಟ ಮಾತ್ರ. ಆದರೆ ಬೆಳಗ್ಗೆ ಟೈಮ್ ಬಂದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಹಾಗೆ ಅವರು ತಂಗಿ ಯಜಮಾನ್ರಿ ಕಾಯೆಲ್ಲ ಕಿತ್ಬಿಟ್ಟು ನಾವು ಎಳ್ನೀರೆಲ್ಲ ಕುಡ್ದು ಇನ್ನೇನು ಮನೆ ಕಡೆ ರೆಡಿ ಆದ್ವಿ. ಇದು ಚಿಕ್ಕ ಮಗನಿಗೆ ನೀರು ಕುಡಿಯೋಕ್ಕೆ ಬರ್ತಾ ಇರಲಿಲ್ಲ ಕಾಯಲ್ಲಿ. ಹಾಗಾಗಿ ನಾನು ಅಡಿಕೆದು ಸ್ವಲ್ಪ ಎಲೆ ಇರುತ್ತಲ್ಲ, ಆ ಎಲೆಯಲ್ಲಿ ಫೋಲ್ಡ್ ಮಾಡಿ ಅದಕ್ಕೆ ಕಾಯಿ ಹೊಡೆದ್ಬಿಟ್ಟು ಅದರಲ್ಲಿ ಕುಡಿಯೋಕೆ ಇಟ್ಕೊಂಡಿದ್ದಿದ್ದೆ ಅಲ್ವಾ, ಇದರಲ್ಲಿ ಕುಡಿಯೋಕೆ ಇಟ್ಕೊಂಡಿದ್ದು. ಹಾಗಾಗಿ ಅವನಿಗೆ ಕುಡಿಯೋಕ್ಕೆ ಬರಲ್ಲ, ಸಾಕು ಅಂತ ಹೇಳಿದ್ದು. ನಾನು ಕುಡಿದಿದ್ದು ಇದರಲ್ಲಿ ಹಾಕೊಂಬಿಟ್ಟು ಕುಡಿತಾಯಿದ್ದು, ಚೆನ್ನಾಗಿತ್ತು. ಲಾಸ್ಟಲ್ಲಿ ಇದನ್ನು ಬೋಟ್ ಥರ ಇದೆ ಅಮ್ಮ, ಬೋಟ್ ಬಿಡ್ತೀನಿ ಅಂತಂದು ಹೇಳಿಬಿಟ್ಟು ಇದನ್ನು ಲಾಸ್ಟಾಗಿ ತುಂಬಿಸ್ಬಿಡ್ತಾಯಿದ್ದೆ. ಚೆನ್ನಾಗಿತ್ತು ಒಂಥರ. ನಮಗೆ ಅಂದರೆ ನಮ್ಮ ತವ್ರ ಮನೆಗೆ ಹೋದರೆ, ಈ ಕಡೆ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆಲ್ಲ ಹೋದರೆ
ಜಾಸ್ತಿ ತೋಟಕ್ಕೆ ಹೋಗೋಕ್ಕೆ ಸಿಕ್ಕಲ್ಲ. ಆಚೆ ಸರಿ ಒಂದು ಸರಿ ಅಂದರೆ ದೀಪಾವಳಿ ಹಬ್ಬ ಟೈಮಲ್ಲಿ ತೋಟಕ್ಕೆ ಹೋಗಿ ಚೆಂಡು ಹೂವೆಲ್ಲ ಕಿತ್ಕೊಂಬಂದಿದ್ವಿ, ಅದೊಂದು ಸರಿ ಹೋಗಿರೋದು. ಅದಾದಮೇಲೆ ನೆಕ್ಸ್ಟು ಇಲ್ಲೇ ತೋಟಕ್ಕೆ ಬಂದಿರೋದು. ಸ್ವಲ್ಪ ಕಡಿಮೆನೇ ಮಕ್ಳು ಕರ್ಕೊಂಡೋಗೋದು, ಆದರೂ ಈ ಸರಿ ಕರ್ಕೊಂಬಂದಕ್ಕೆ ನನ್ನ ಮಗ ಅಂತೂ ಚಿಕ್ಕನ್ ತುಂಬ ಎಂಜಾಯ್ ಮಾಡ್ದೆ. ನಮ್ಮ ದೊಡ್ಡ ಮಗ ಇದ್ದರೆ ಇನ್ನೂ ಎಷ್ಟು ಖುಷಿ ಪಡ್ತಿದ್ನೋ ಗೊತ್ತಿಲ್ಲ. ಅವನಂತೂ ಈ ಥರದ ಪ್ಲೇಸಲ್ಲೆಲ್ಲ ಬರಬೇಕಂದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ, ಅಷ್ಟೇ ಕೂಡ ಎಂಜಾಯ್ ಮಾಡ್ತಾನೆ. ನಾನಂತೂ ಅಲ್ಲಿ ತೋಟಕ್ಕೆಲ್ಲ ಹೋದಾಗ ತುಂಬ ಸರಿ ನೆನ್ಪು ಮಾಡ್ಕೊಂಬಿಟ್ಟಿದ್ದೆ ನನ್ನ ದೊಡ್ಡ ಮಗನ. ಎಷ್ಟು ಮಿಸ್ ಮಾಡ್ಕೊಂಬಿಟ್ಟಲ್ಲ ಅಂತಂದು ಹೇಳ್ಬಿಟ್ಟು. ನೋಡಬೇಕು ನೆಕ್ಸ್ಟ್ ಯಾವತ್ತಾದರೂ ಮತ್ತೆ ಕರ್ಕೊಂಬರ್ಬೇಕು ಅವನಿಗೆ. ಚೆನ್ನಾಗಿದೆ, ನೀರೆಲ್ಲ ಹರಿಯುತ್ತಲ್ವ, ಆ ಥರದ್ರೆಲ್ಲ ಆಟ ಆಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ನಾವು ಕೂಡ ಮನೇಲಿ ಹೋಗ್ಬಿಟ್ಟು ಮಾವಿನಕಾಯಿ ತೊಗೊಂಡಿದ್ವಲ್ಲ ಅದನ್ನೆಲ್ಲ ತಿಂದ್ಕೊಂಡು ಮತ್ತೆ ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತೆ ನಾವು ಶಿವಮೊಗ್ಗ ಹೊರಟ್ವಿ. ಹಾಗೆ ನಮ್ಮ ತಂಗಿ ಕೂಡ ಬಂದರು, ಮತ್ತು ಆ ಕಡೆಯಿಂದ ರಜೆ ಇದೆಯಲ್ವಾ, ಹಾಗೆ ಸ್ವಲ್ಪ ಹಪ್ಳ ಸಕ್ಲಿ ಸಂಡಿಗೆ ಮಾಡೋದೆಲ್ಲ ಇತ್ತು, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಈ ಕಡೆಯಿಂದ ಹೋಗಿ ಅವ್ರ ಮನೇಲಿ ಹಬ್ಬ ಮುಗಿಸ್ಕೊಂಡು ಮತ್ತು ನಾವು ಈ ಕಡೆ ಬಂದ್ವಿ ಮನೆ ಕಡೆ. ಸಂಜೆ ನಾವು ಬರೋ ಅಷ್ಟರಲ್ಲಿ ಆಯಿತು, ಒಂದು 4ರಿಂದ 5 ಗಂಟೆ ಆಯಿತು ಅನಿಸುತ್ತೆ. ಬಂದುಬಿಟ್ಟು ಹಾಗೆ ಮಾವಿನಕಾಯಿ ಫ್ರೆಶ್ಶಾಗಿ ಇಷ್ಟು ತೊಗೊಂಬಂದಿದ್ದೀವಿ, ಒಂದು 2 kg ಅಷ್ಟು ಇತ್ತು ಅನಿಸುತ್ತೆ. ಇದೆಲ್ಲ ಸ್ವಲ್ಪ ಕಟ್ ಮಾಡಿ ಓಟನೆಲ್ಲ ತೆಗೆದ್ರೆ 1.5 kg ಅಷ್ಟು ಸಿಗ್ಬೋದು. ಸಾಕಾಗುತ್ತೆ ಇಷ್ಟೇ ಉಪ್ಪಿನಕಾಯಿ. ತುಂಬ ಜಾಸ್ತಿ ಹಾಕಿದ್ರೆ ಯಾರೂ ತಿನ್ನಲ್ಲ. ನಮ್ಮನೇಲಿ ನಾನು ನಮ್ಮ ಅತ್ತೆ ಇಬ್ಬರೇ ತಿನ್ನಬೇಕು, ಯಾರೂ ತಿನ್ನೋದಿಲ್ಲ, ಸಾಕು ಅಂತ ಹೇಳ್ಬಿಟ್ಟು ಹಾಗೆ ಮಾವಿನಕಾಯೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪಿನಕಾಯಿ ಹಾಕಿಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ಸಿಪ್ಪೆಲೆಲ್ಲ ನೀಟಾಗಿ ಒರೆಸಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಒಂದು ಸ್ವಲ್ಪನೇ ತಿನ್ಬೋದು, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಒಂದೊಂದೇ ಪೀಸ್ ತಿನ್ನೋದಕ್ಕೆ. ನಾನಿಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಬೌಲ್ ತೊಗೊಳ್ಳಿ ಸಾಸಿವೆನ, ಮುಕ್ಕಾಲು ಬೌಲು 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದಿಷ್ಟು ಸಾಸಿವೆ ಬಂದುಬಿಟ್ಟು ಏನಿಲ್ಲ ಅಂದರೂ 1.5 kg 2 kg ಮಾವಿನಕಾಯಿಗೆ ಸಾಕಾಗುತ್ತೆ. ಇದನ್ನು ತುಂಬ ಚಟಪಟ ಅನ್ನೋ ಥರ ಸಾಸಿವೆ ಉರಿಬಾರ್ದು, ಹಾಗೆ ಸ್ವಲ್ಪ ಬೆಚ್ಚಗಾಗಬೇಕು. ಅದು ಸಾಸಿವೆ ಎಲ್ಲ ಪಟ ಅನ್ನೋದಕ್ಕಿಂತ ಮುಂಚೆನೇ ಬೇಗ ಇಳಿಸ್ಕೊಂಡ್ಬಿಡ್ಬೇಕು. ನೋಡಿ ನಾನಿವಾಗ ಸ್ವಲ್ಪ ಬೆಚ್ಚಗೆ ಮಾಡಿ ಉಗುರು ಬೆಚ್ಚಗೆ ಇದನ್ನು ಪುಡಿ ಮಾಡ್ಕೊಬೇಕಾಗುತ್ತೆ. ತುಂಬ ನೈಸಾಗೂ ಬೇಡ, ತುಂಬ ತರಿಯಾಗೋ ಬೇಡ, ಮೀಡಿಯಮ್ಮಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಿಷ್ಟು ನೀನೇನು ಪುಡಿ ಮಾಡ್ಕೊಳ್ಳಲ್ಲ. ನಾವಿವಾಗ ಮಾವಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ವ, ಇದಕ್ಕೆ ನಾವು ಪೌಡರ್ ಮಾಡಿಕೊಂಡಿದ್ವಲ್ಲ ಪುಡಿನ, ಸಾಸಿವೆ ಪುಡಿ ಮತ್ತು ಮೆಂತ್ಯದು ಸೇರಿಸ್ಕೊತಾಯಿನಿ. ಇದಕ್ಕೆ ನಾನು 1 ಬೌಲಷ್ಟು ಉಪ್ಪು ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಅರ್ಧ ಬೌಲ್ ಹಾಕ್ಕೊಂಡ್ರೆ ನಡೀತದೆ, 1/4 ಬೌಲು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದಕ್ಕೆ ನಾನು 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಸಾಂಬಾರು ಸೌಟಿದಲ್ಲ ಅದರಲ್ಲಿ 1 ಸೌಟು ಫುಲ್ಲು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಮಾವಿನಕಾಯಿ ಸ್ವಲ್ಪ ದಿನ ಆದಮೇಲೆ ಮತ್ತೆ ಹುಳಿ ಬರುತ್ತೆ. ಸ್ವಲ್ಪ ಉಪ್ಪು ಜಾಸ್ತಿ ಇದ್ರೇ ಚೆನ್ನಾಗಿ. ಇವಾಗ ನಾವೇನು ಹಾಕ್ತೀವಲ್ಲ ಈ ಉಪ್ಪು ಕರೆಕ್ಟಾಗಿರುತ್ತೆ ಇವಾಗ ತಿನ್ನೋದಕ್ಕೆ. ನಾವು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಸ್ವಲ್ಪ ಹುಳಿ ಬಿಡ್ಕೊಂಡು ಹುಳಿ ಅನಿಸುತ್ತೆ, ಉಪ್ಪು ಕಡಿಮೆ ಆಗುತ್ತೆ. 1/4 ಬೌಲಷ್ಟು ಉಪ್ಪು ಹಾಕ್ಕೊಳ್ಳಿ, ಕರೆಕ್ಟಾಗುತ್ತೆ. ನಾನಿಲ್ಲ ಅದಿಷ್ಟು ಮಿಕ್ಸ್ ಮಾಡಿದ್ಮೇಲೆ ಒಗ್ಗರಣೆಗೆ 1/4 ಬೌಲಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಸೌಟದಲ್ಲಿ ಒಂದು ಅರ್ಧ ಸೌಟಷ್ಟು ಸ್ಪೂನಷ್ಟು ಇಂಗು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ 1 ಬೌಲಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಹಾಕ್ತಾಯಿಲ್ಲ, ಬೇಕಾದ್ರೆ ಜಾಸ್ತಿ ಎಣ್ಣೆ ಬೇಕು ಅಂದ್ಕೊಂಡವರು ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳ್ಳಿ. ನಾನಿಲ್ಲಿ 1 ಬೌಲಷ್ಟು, 1 ಲೋಟ ಟೀ ಕುಡಿಯೋ ಲೋಟ ಇದೆಯಲ್ಲ ಆ ಲೋಟದಲ್ಲಿ ಫುಲ್ಲು 1 ಲೋಟ ತೊಗೊಂಡಿದ್ದೀನಿ. ಎಣ್ಣೆ ಸಾಕಾಗುತ್ತೆ ನಮಗಿಷ್ಟು. ಇದಿಷ್ಟು ಎಣ್ಣೆ ಚೆನ್ನಾಗಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದಲ್ವ, ಸಿಪ್ಪೆ ಎಲ್ಲ ಏನೂ ತೆಗ್ದಿಲ್ಲ, ಹಾಗೆ ಹಾಕ್ಕೊಂಬಿಟ್ಟಿದ್ದೀನಿ ನಾನು. ಈ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವು ಎಷ್ಟು ಜಾಸ್ತಿ ಬೆಳ್ಳುಳ್ಳಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಸ್ವಲ್ಪ ಎಣ್ಣೆ ಎಲ್ಲ ಕುದಿಯುತ್ತಲ್ವ, ಅದು ಸ್ವಲ್ಪ ತಣ್ಣಗಾದ್ಮೇಲೆ ಇಂಗನ್ನು ಹಾಕ್ಕೊಬೇಕು. ಬಿಸಿ ಇರುವಾಗಲೇ ಹಾಕ್ಕೊಂಡ್ರೆ ಆಗುತ್ತೆ, ಎಲ್ಲ ಸೀದ್ಬಿಡುತ್ತೆ. ನೋಡಿ ಇವಾಗ ನಾನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ, ಇದು ಎಣ್ಣೆ ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇಲ್ಲಾಂದರೆ ಬಿಸಿದೆ ಹಾಕಿದರೆ ಅದು ಮಾವಿನಕಾಯಿ ಎಲ್ಲ ಸ್ವಲ್ಪ ಬೆಂದಿರೋ ಥರ ಆಗಿಬಿಡುತ್ತೆ. ಹಾಗಾಗಿ ಕಂಪ್ಲೀಟ್ ಎಣ್ಣೆ ಎಲ್ಲ ತಣ್ಣಗಾದ್ಮೇಲೆ ನಾವು ಸೇರಿಸ್ಕೊತಾ ಇದ್ದೀವಿ. ನೋಡಿ ಇದಿಷ್ಟೇ. ಮೊದಲೇ ಉಪ್ಪೆಲ್ಲ ಹಾಕಿಟ್ರೇನಾಗುತ್ತೆ, ಉಪ್ಪು ನೀರೆಲ್ಲ ಬಿಡ್ಕೊಂಡು ಉಪ್ಪಿನಕಾಯಿ ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ಮಾವಿನಕಾಯಿ ಹೆಚ್ಚಿದ ಮೇಲೆ ಸಾಸಿವೆ ಪುಡಿ ಜೊತೆಯಲ್ಲಿ ಹಾಕಿ ಇಟ್ಟರೆ, ರಾತ್ರಿಯಲ್ಲಿ ಹಾಕಿಡಬಾರ್ದು. ಪುಡಿ ಮತ್ತು ಉಪ್ಪೆಲ್ಲ ಹಾಕಿಟ್ಟಾಗಲೇ ತಕ್ಷಣ ಒಗ್ಗರಣೆ ಕೊಡಬೇಕು. ತಕ್ಷಣ ಅಂದರೆ ಒಂದು 10 ನಿಮಿಷ, 1/4 ಗಂಟೆ, ಒಂದು ಅರ್ಧ ಗಂಟೆ ಇದ್ದರೂ ಪರವಾಗಿಲ್ಲ, ನಡೆಯುತ್ತೆ. ನೈಟೆಲ್ಲ ಹಾಕಿಬಿಟ್ಟು ನಾವು ಬೆಳಗ್ಗೆ ಒಗ್ಗರಣೆ ಕೊಡ್ತೀವಿ ಅಂದರೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆವಾಗಲೇ ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತುಂಬ ನೀರು ಬಿಡ್ಕೊಂಡು ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ. ಇದು 1 ವರ್ಷ ಕೂಡ ಇಟ್ಟರು ಏನೂ ಆಗೋಲ್ಲ, ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಾನು ಮಾಡಿರೋದು. ತುಂಬ ಚೆನ್ನಾಗಿ ಬರುತ್ತೆ, ವರ್ಷ ತನಕ ಇಟ್ಟು ಏನು ಹೊರಗಡೆ ಹಾಳಾಗೋದಿಲ್ಲ. ನೀವು ಸ್ವಲ್ಪ ಹೊರಗಡೆ ಇಡ್ತೀವಿ ಫ್ರಿಜ್ ಇಲ್ಲ ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದಿಷ್ಟೇ. ಇದನ್ನು ನಾನು ಒಂದು ನೈಟ್ ಹಾಗೆ ಮುಚ್ಚಿಟ್ಬಿಟ್ಟು ಬಿಟ್ಬಿಡ್ತೀನಿ. ಬೆಳಗ್ಗೆ ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ನಾನು ನೋಡ್ತಾ ಇದ್ರೆ ನನಗೂ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಚೆನ್ನಾಗಿ ನೋಡಿ
ರಸ ಎಲ್ಲ ಬಿಡ್ಕೊಂಡು ಕಂಪ್ಲೀಟ್ ಉಪ್ಪಿನಕಾಯಿ ಥರ ಕಲರ್ ಬಿಡ್ಕೊಂಡಿದೆ, ಅಷ್ಟು ಚೆನ್ನಾಗಿದೆ. ನಿಮಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಹೊರಗಡೆ ಇಡೋರು ಅಷ್ಟೇ ಎಣ್ಣೆ ಸ್ವಲ್ಪ ಉಪ್ಪಿನಕಾಯಿನಲ್ಲಿ ಒಂಚೂರು ಮೇಲೆ ನಿಂತಿದ್ರೆ ಅದು ಬೂಸ್ಟ್ ಬರೋದಿಲ್ಲ, ಹಾಳಾಗೋದಿಲ್ಲ ಉಪ್ಪಿನಕಾಯಿ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಇದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.